ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಬಾಂಗಡ ಸಾರು ಮಾಡ್ತಾಯಿದ್ದೀನಿ. ಇದು ನಾನು ಅರ್ಧ kg ಬಾಂಗಡ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಕರಿಬೇವು ಎಲೆಗಳು, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟು, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದರ ರಸನ ಹಿಂಡ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಸಾಸಿವೆ, ಇದು 3 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, ಇದು 1.5 ಟೀ ಸ್ಪೂನ್ ಧನಿಯಾ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ 1 ಟೀ ಸ್ಪೂನ್, ಜೀರಿಗೆ ಪೌಡರ್ 1 ಟೀ ಸ್ಪೂನ್. ನಾನು ಮೊದಲು ಈ ಮೀನು ಚಿಕ್ಕದಾಗಿದೆ, ಅದಕ್ಕೆ ನಾನು 2 ಪೀಸ್ ಮಾಡಿಲ್ಲ, ಒಂದೇ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ಒಂಚೂರು ಅರಿಶಿನ, ಉಪ್ಪು ಮತ್ತು ಅಚ್ಚ ಖಾರ ಪುಡಿ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಣ. ಈ ಥರ ನಾನು ಮಧ್ಯ ಒಂದೊಂದು ಕಟ್ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲದಕ್ಕೂ ನಾವು ಅರಿಶಿನ, ಉಪ್ಪು ಮತ್ತು ಅಚ್ಚ ಖಾರ ಪುಡಿ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾವು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀನನ್ನ ಬಾಂಗಡ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದು ನಾನು ಅರಿಶಿನ, ಉಪ್ಪು ಮತ್ತು ಅಚ್ಚ ಖಾರ ಹಚ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾರು ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಇನ್ನೊಂದು ಕಡೆ ಹಿಂಗೆ ತಿರ್ಗಿಸ್ಕೊಳ್ಳೋಣ. ಇದು ಸಾಕು, 2 ಕಡೆನೂ ಆಗಿದೆ. ಇವಾಗ ನಾವು ಸಾರು ಮಾಡೋಕ್ಕೆ ಶುರು ಮಾಡೋಣ. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲು ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಕರಿಬೇವಿನ ಎಲೆಗಳು, ಇದಕ್ಕೆ ಈರುಳ್ಳಿ ಹಾಕೋಣ. ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಅದು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಇವಾಗ ನೋಡ್ಬೋದು ಈರುಳ್ಳಿ ಸಾಫ್ಟ್ ಆಗಿದೆ, ಸ್ವಲ್ಪ ಕಲರ್ ಬಂದಿದೆ. ಇದಕ್ಕೆ ನಾವು ಅಚ್ಚ ಖಾರ ಪುಡಿ, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಉಪ್ಪು, ಅರಿಶಿನ, ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಇದು ಹಸಿ ವಾಸನೆವರೆಗೂ ಇದು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಮಸಾಲೆ ಫ್ರೈ ಆಗಿದೆ. ಇದಕ್ಕೆ ನಾವು ಅರ್ಧ ಕಪ್ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕುದೀಲಿ. ಇದಾದಮೇಲೆ ನಾವು ಹುಣಸೆಹಣ್ಣು ರಸನ ಹಾಕ್ಕೊಳ್ಳೋಣ.
ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಇವಾಗ ಹುಣಸೆಹಣ್ಣು ರಸ ಹಾಕೋಣ. ಮತ್ತು ಇನ್ನೂ 1 ಕಪ್ಪು ನೀರು. ಇದು ಚೆನ್ನಾಗಿ ಕುದಿಬೇಕು. ಈ ಚೆನ್ನಾಗಿ ಕುದೀತಾ ಇರುವಾಗ ನಾವು ಅದು ಮೀನು ಹಾಕ್ಕೊಳ್ಳೋಣ. ನೋಡ್ಬೋದು ಸಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇಷ್ಟು ತಳ್ಳಿಗಿದ್ರೆ ಸಾಕು. ಇದಕ್ಕೆ ಇವಾಗ ನಾವು ಫ್ರೈ ಮಾಡ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಈ ಮೀನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು 10 ನಿಮಿಷ ಲೋ ಫ್ಲೇಮಲ್ಲಿ ಇದು ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು 10 ನಿಮಿಷ ಇಡೋಣ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು 10 ನಿಮಿಷ ಕುದಿಸೋಣ. ನಾವಿದು ಮುಚ್ಚಳ ತೆಗೆಯೋಣ. ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಟಿದೆ. ನಮ್ಮ ಮೀನು ಬೆಂದಿದೆ. ಇದಕ್ಕೆ ನಾವು ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ರೆಡಿಯಾಗಿದೆ ಫ್ರೆಂಡ್ಸ್, ಬಾಂಗ್ಡಾ ಮೀನು ಸಾರು. ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.